ಫಸ್ಟ್ ಕಾಯಿಲೆ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀವಿ ಜನರಿಗೆ. ಪೈಲ್ಸ್ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಯಾವ್ದಕ್ಕೆ ಅಂದ್ರೆ ಕ್ಯಾನ್ಸರ್ಗೆ ಅಂತ ಹೇಳ್ತೀವಿ ನಾವು. ಹೌದಾ? ಹೌದು ಸರ್. ಅದು ಇನ್ನೂ ವ್ಯಾಧಿ. ಅದು ದೊಡ್ಡ ವ್ಯಾಧಿ. ಈ ಫೈಲ್ಸ್ ಅಲ್ಲಿ 4 ಸ್ಟೇಜ್ ಸರ್ ಬರೋದು. ಸೊ ಈ 4 ಸ್ಟೇಜ್ಗೆ ಈ ಮೆಡಿಸಿನ್ ಕೆಲಸ ಮಾಡುತ್ತೆ. ಏನಿದ್ ಮೆಡಿಸಿನ್? ಇದು SVPL ಸಂಸ್ಥೆಯಲ್ಲಿ ತಯಾರಾಗಿರ್ತಕ್ಕಂಥದ್ದು ಪೀನಿಲ್ ಅಂತ ಹೇಳಿ, ಮತ್ತೆ ಅಲೋವೆರಾ ಜ್ಯೂಸ್ ಅಂತ ಹೇಳಿ ಒಂದು ಪೈಲ್ಸೈಡ್ ಕ್ರೀಮ್ ಅಂತ. ಪೂರ್ತಿ ವಿಡಿಯೋ ನೋಡಿದ್ರೆ ಏನ್ ಸಮಸ್ಯೆ ಇಲ್ಲ ಸರ್, ಸ್ವಲ್ಪ ನೋಡೋದ್ರೆ ಬಾರಿ ಕಷ್ಟ. ಬಟ್ ಇದು ಮನುಷ್ಯನ ದೇಹದೊಳಗೆ ಹೋದಾಗ್ಲೂ ಹಿಂಗೆ ವಿಷಯ ಇರುತ್ತೆ ಸರ್ ಮನುಷ್ಯನ ದೇಹದಲ್ಲಿ. ಈಗ ಟಾಕ್ಸಿಕ್ ಆಗಿರ್ಬೋದು, ಈ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ, ಈ ಎಣ್ಣೆ ಹೊಡೆದವರೆಲ್ಲ ಇದನ್ನ ಹಾಕಿದ್ರೆ ಸ್ವಲ್ಪ. ಹೌದು ಸರ್. ಇದನ್ನ ಪ್ರತಿದಿನ 15 ml ಬೆಳಗ್ಗೆ 15 ml ಸಂಜೆ ತಗೊಂಡ್ಬಿಟ್ರೆ, ಸ್ಮೋಕಿಂಗ್ ಮಾಡುವಂತವ್ರಿಗೆ ನಿಕೋಟಿನ್ ಒಳಗಡೆ ಹೋಗಿರುತ್ತೆ, ಟೊಬ್ಯಾಕೋ ಯೂಸ್ ಮಾಡುವಂತವ್ರಿಗೆ, ಅದಾದ್ಮೇಲೆ ಈ ಡ್ರಿಂಕ್ಸ್ ಆಲ್ಕೋಹಾಲ್ ಮಾಡೋರಿಗಂತೂ ಸಿಕ್ಕಾಪಟ್ಟೆ ಹೋಗಿರುತ್ತೆ ಟಾಕ್ಸಿಕ್. ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದವರು ನಿಮ್ಮ ಹತ್ರ ಬಂದ್ರೆ ಎಷ್ಟು ದಿನ ಕ್ಯೂರ್ ಆಗುತ್ತೆ? 2 ದಿವಸಕ್ಕೆ ಅಂದ್ರೆ ಬ್ಲೀಡಿಂಗ್ ಆಗುವಂತದ್ದು. ಸಪೋಸ್ ಅವ್ರಿಗೆ ಸೆಕೆಂಡ್ ಸ್ಟೇಜ್ ಹೋಗಿದ್ರು, ಓಕೆ, ಪೇನ್ಫುಲ್ ಬ್ಲೀಡಿಂಗ್ ಇತ್ತು ಅಂದ್ರೆ ವಿತಿನ್ 4 to 5 days ಇದನ್ನ ಯೂಸ್ ಮಾಡೋದ್ರಿಂದ ಅವರಿಗೆ ಲೈಫ್ ಟೈಮ್ ಪೈಲ್ಸ್ ಅನ್ನೋ ಒಂದು ಸಮಸ್ಯೆ ರಿಟರ್ನ್ ಬರಲ್ಲ. 100% ಕ್ಯೂರ್ ಆಗುತ್ತೆ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ರಿ, ಫ್ರೀ ಡೆಲಿವರಿ ಕೊಡ್ತೀವಿ. ಫೋನ್ ನಂಬರ್ ಕಾಲ್ ಮಾಡ್ರಿ, ಅಥವಾ ಅಲ್ಲೇ ಕೆಳಗಡೆ ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಇದ್ರ ಇನ್ಫಾರ್ಮೇಶನ್ ಎಲ್ಲ ಅಲ್ಲಿ ಇರುತ್ತೆ. ಸೀದಾ ಹೋಗಿ ನೀವು ಅಲ್ಲಿ ಒಂದು ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ರೆ ನಿಮಗೆ ಅದು ಡೆಲಿವರಿ ಎಲ್ಲ ತಗೊಂಡು ನಿಮ್ದು ಅಡ್ರೆಸ್ 2 ಮೊಬೈಲ್ ನಂಬರ್ ಎಲ್ಲ ತಗೊಂಡು ನಿಮ್ಮ ಮನೆ ಕಳಿಸ್ಕೊಡುತ್ತೆ. ಗೋವಾದಲ್ಲಿ ನಮ್ಮಲ್ಲಿ ನೀವು ನಂಬಲ್ಲ, ಹೈಯೆಸ್ಟ್ ಪೇಷಂಟ್ ನಮ್ಮಲ್ಲಿ ಬರೋದೇ ಗೋವಾದಿಂದ. ಮಣಿಕಂಠ ಅವರು ನನ್ನ ಜೊತೆಲಿದ್ದಾರೆ. SVPL ಗ್ರೂಪ್ ರಾಣೆಬೆನ್ನೂರು. ಲಾಸ್ಟ್ ಟೈಮು ಇವರ ಶುಗರ್ಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಮಾಡಿದ್ವಿ. ಸಾಕಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗಿದೆ, ಲಾಭ ಆಗಿದೆ ಅಂತ ಸಾಕಷ್ಟು ಜನ ನಮ್ಗೆ ಥ್ಯಾಂಕ್ಸ್ ಹೇಳಿದ್ರಿ. ಇವರು ಸಹಿತ ಅದನ್ನ ಹೇಳ್ತಿದ್ರು, ಇಲ್ಲ ಸರ್ ಲಾಸ್ಟ್ ಟೈಮ್ ನಿಮ್ಮ ವಿಡಿಯೋ ಮಾಡಿದ್ಮೇಲೆ ನಮ್ಗೆ ತುಂಬ ಹೆಲ್ಪ್ ಆಯಿತು. ಸಾಕಷ್ಟು ಜನ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಕ್ವೈರೀಸಿಗೆ ಬಂದಿದ್ರು. ಸಾಕಷ್ಟು ಜನ ಪೇಷಂಟ್ಗಳು ತುಂಬ ಖುಷಿಯಾಗಿ ಹೋಗಿದ್ದಾರೆ ನಮ್ಮ ಹತ್ರ ಬಂದು ಅಂತ. ಸೊ ಹೀಗಿರುವಾಗ ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ರು ನನಗೆ ಅವ್ರಿಗೆ ಮೂಲವ್ಯಾಧಿ ಸಮಸ್ಯೆ ಇದೆ ಅಂತ ನನಗೆ ಕಾಲ್ ಮಾಡಿದ್ರು. ಯಾರಾದರೂ ಗೊತ್ತಿದ್ದವ್ರು ಇದ್ರೆ ಹೇಳು ಅಂತ. ಅಂದರೆ ಪೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಡಾಕ್ಟರ್ ಇದ್ರೆ ಗೊತ್ತು. ಫಸ್ಟ್ ನಾನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಹೌದಾ ಇದ್ರೆ ಹೇಳ್ತೀನಿ ಮಗ ಅಂತೇಳಿ ಮರ್ತೋಗ್ಬಿಟ್ಟಿದ್ದೆ ನಾನು. ಬಟ್ ಅದಾಗ ಸ್ವಲ್ಪ ದಿನಕ್ಕೆ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಲಾಸ್ಟ್ ಟೈಮು ಶುಗರ್ ರಿಲೇಟೆಡ್ ಒಬ್ರು ಮೆಡಿಸಿನ್ಸ್ ಹೇಳಿದ್ರಲ್ಲ, ಅವ್ರ ಹತ್ರ ಸುಮಾರು ಬೇರೆ ಬೇರೆ ವೆರೈಟೀಸ್ ಆಫ್ ಮೆಡಿಸಿನ್ಸ್ ಮಾಡ್ತಾರೆ ಅಂತ ಕೇಳಿದೆ. ಅವ್ರ ಹತ್ರ ಒಂದ್ಸಲಿ ಕೇಳಿ ನೋಡು, ಅವ್ರೇನಾದ್ರು ಪೈಲ್ಸ್ ರಿಲೇಟೆಡ್ ಏನಾದ್ರು ಮೆಡಿಸಿನ್ಸ್ ಕೊಡ್ತಾರ ಅಂತ. ಸೊ ಹಾಗಾಗಿ ಮಣಿಕಂಠ ಅವ್ರಿಗೆ ಕಾಲ್ ಮಾಡಿದಾಗ ಮಣಿಕಂಠ ಅವರು, ಸರ್ ನೀವು ಯಾರು ನಿಮ್ಮ ಫ್ರೆಂಡ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ ರಾಣೆಬೆನ್ನೂರಿಗೆ, 100% ಅವ್ರಿಗೆ ನಾನು ಅದಕ್ಕೆ ಮೆಡಿಸಿನ್ ಕೊಡ್ತೀನಿ, 100% ಕ್ಯೂರ್ ಮಾಡೋ ಜವಾಬ್ದಾರಿ ನಂದು ಅಂತಂದ್ರು. ಸೊ ಹಾಗಾಗಿ ಒಂದಷ್ಟು ದಿನಗಳ ಸಮಯ ತಗೊಂಡು ಇವತ್ತು ನನ್ನ ಸ್ನೇಹಿತರನ್ನ ಕರ್ಕೊಂಡು ನಾನು ರಾಣೆಬೆನ್ನೂರಿಗೆ ಬಂದು ಮಣಿಕಂಠ ಅವರಿಗೆ ನನ್ನ ಫ್ರೆಂಡ್ಗೆ ಮೆಡಿಸಿನ್ ಕೊಡ್ಸಕ್ ಮುಂಚೆ ಆಮೇಲೆ ಆಮೇಲೆ ನನ್ನನ್ನು ಊರಲ್ಲಿ ಅಟ್ಯಾಕ್ ಮಾಡಬಾರ್ದಲ್ಲ, ಇವರೇನ ರಾಣೆಬೆನ್ನೂರಲ್ಲಿ ಇರ್ತಾರೆ. ಸೊ ಹಂಗಾಗಿ ಫಸ್ಟ್ ಮಣಿಕಂಠ ಅವ್ರ ಹತ್ರ ಮಾತಾಡಿ ಏನ್ ಟ್ರೀಟ್ಮೆಂಟ್ ಕೊಡ್ತೀರಾ, ಏನ್ ಮಾಡ್ತೀರಾ, ಹೇಗೆ ಇದು ಕ್ಯೂರ್ ಆಗುತ್ತೆ, ವಾಟ್ ಇಸ್ ಪೈಲ್ಸ್, ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಅದರಿಂದ ಹೇಗೆ ಪರಿಹಾರ ಕಂಡ್ಕೋಬಹುದು, ಈ ಆಯುರ್ವೇದಿಕ್ ಮೆಡಿಸಿನ್ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಮಾತಾಡಿಸ್ಲಿಕ್ಕೆ ನನ್ನ ಜೊತೆ ಮಣಿಕಂಠ ಅವರಿದ್ದಾರೆ. ಮಣಿಕಂಠ ಅವರೇ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಸೂಪರ್ ಆಗಿ ಕಾಣಿಸ್ತಾ ಇದೆ, ಫಳ ಹೊಳಿತಾ ಇದ್ದೀರಾ. ಸೊ ಲಾಸ್ಟ್ ಟೈಮ್ ಶುಗರ್ ಬಗ್ಗೆ ನಂಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ರಿ. ಅದಕ್ಕೆ ಸಂಬಂಧಪಟ್ಟ ಹೆಂಗ್ ಕ್ಯೂರ್ ಮಾಡ್ತೀರಾ ಏನೋ ಅದಕ್ಕೆಲ್ಲ ನೀವು ಒಂದಿಷ್ಟು ಗ್ಯಾರಂಟಿ ಅಂತ ಕೊಟ್ಟಿದ್ರಿ. ಅದ್ರ ಆಚೆಗೆ ಇವಾಗ ನಮ್ಮ ಸ್ನೇಹಿತರೊಬ್ಬರನ್ನ ಕರ್ಕೊಂಡು ನಿಮ್ಮ ಹತ್ರ ಬಂದಿದೀವಿ. ಪಾಪ ಅವ್ರ ಮಕ್ಕ ತೋರ್ಸೋದ್ ಬೇಡ, ಬೇಜಾರ ಬಿಡ್ತಾರೆ, ಗೊತ್ತಾಗದ್ ಬೇಡ ಫೈಲ್ಸ್ ಇದೆ ಅಂತ. ಸ್ವಲ್ಪ ಮುಜುಗರ, ಶುಗರ್ ಆದ್ರೆ ಹೇಳ್ಕೊಂಡ್ಬಿಡ್ತಾರೆ, ಫೈಲ್ಸ್ ಹೇಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಅವರು ಅಲ್ಲೇ ಆರಾಮಾಗಿ ಕೆಂಪು ಶರ್ಟ್ ಹಾಕೊಂಡು ಕೂತಿರ್ಲಿ. ಸೊ ಹೀಗಿರುವಾಗ ಹೇಳಿ, ಏನು, ಯಾಕೆ, ಹೇಗೆ ಈ ಪೈಲ್ಸ್ ನ ಸುತ್ತ ಹೇಳೋದು? ಸರ್ ಪೈಲ್ಸ್ ಅನ್ನಕ್ಕಿಂತ ಮುಂಚೆ ಪೈಲ್ಸ್ ಹೆಸರುಗಳನ್ನ ತಿಳ್ಕೋಬೇಕು. ಒಂದು ಇಂಗ್ಲಿಷ್ ಇಂದ ನಾವು ಪೈಲ್ಸ್ ಅಂತೀವಿ, ಕನ್ನಡದಲ್ಲೇ ಮೂಲವ್ಯಾಧಿ ಅಂತ ಹೇಳ್ತೀವಿ. ಮೊಳೆ ಅಂತಾನು ಹೇಳ್ತಾರಲ್ಲ, ಮೂಲವ್ಯಾಧಿ, ಮೊಳಕೆ ತರದೆಲ್ಲ ಹೇಳ್ತೀವಿ. ಸಂಸ್ಕೃತದಲ್ಲಿ ಅರ್ಷಸ್ ಅಂತ ಹೇಳ್ತೀವಿ ಸರ್ ನಾವು. ಅರ್ಷಸ್? ಎಸ್ ಸರ್. ನಮ್ ಕಡೆ ಒಂದು ಮಾತಿದೆ ಸರ್ ಸಂಸ್ಕೃತದಲ್ಲಿ, ಅರಿವತ್ ಪ್ರಾಣಾನ್ ಹರಿತ ಅಂತ ಹೇಳ್ತಾರೆ ಸರ್. ಅಂದ್ರೆ ಒಂದು ಅರಿ ಅಂತಂದ್ರೆ ಏನು, ಸೈನಿಕರು, ಯುದ್ಧ ಅಂತ. ಓಕೆ, ಅದರಲ್ಲಿ ಸೈನಿಕರು ಹೊಡೆದಾಡಿದಾಗ ಯಾವ ರೀತಿ ಗಾಯ ಆಗಿ 4-5 ಚಾಕು ಚುಚ್ಚಿದಾಗ ಏನ್ ಪೇನ್ ಬರುತ್ತಲ್ಲ, ಅಷ್ಟು ಗಂಭೀರವಾಗಿ ಸಮಸ್ಯೆ ಇದು ಪೈಲ್ಸ್ ಅಂತ ಹೇಳ್ತೀವಿ. ಆದವ್ರಿಗೆ ಗೊತ್ತು ಅದ್ರದ್ದು ಪ್ರಾಬ್ಲಮ್ ಏನು ಅಂತ ಹೇಳಿ. ನನ್ನ ಹತ್ರ ತುಂಬಾ ಜನ ಬರ್ತಾರೆ, ಹೇಳಿರೋದನ್ನ ಕೇಳಿ ನನಗೆ ರೂಢಿ ಇದೆ. ತುಂಬಾ ಕೆಟ್ಟ ಸಮಸ್ಯೆ ಸರ್ ಅದು ಬಂತು ಅಂದ್ರೆ ಈಗ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಅದು ಹೇಳಂಗಿಲ್ಲ, ಅನ್ಭವಿಸಂಗಿಲ್ಲ. ಆಮೇಲೆ ಏನಂತಂದ್ರೆ ಕೂರಕ್ಕಾಗಲ್ಲ, ಅರ್ಧ ಗಂಟೆಕ್ಕಿಂತ ಜಾಸ್ತಿ ಒಂದ್ ಭಾಗದಲ್ಲಿ ಕುತ್ಕೊಂಡ್ರು ಅಂತಂದ್ರೆ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಅದರಿಂದ ಬೇರೆ ಬೇರೆ ಕಾಯಿಲೆಗಳು. ಅಂದ್ರೆ ಪೈಲ್ಸ್ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಯಾವ್ದಕ್ಕೆ ಅಂದ್ರೆ ಕ್ಯಾನ್ಸರ್ಗೆ ಅಂತ ಹೇಳ್ತೀವಿ ನಾವು. ಹೌದಾ? ಹೌದು ಸರ್. ರೆಕ್ಟಮ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು, ಆನಲ್ ಕ್ಯಾನ್ಸರ್ ಅಂತಾನು ಹೇಳ್ತೀವಿ. ಅದಕ್ಕೆ ಒಂದು ಸ್ಟಾರ್ಟಿಂಗ್ ಸ್ಟೇಜ್. ಅದು ನೆಗ್ಲೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಯಾರು ಮಾಡಲ್ಲ, ಯಾಕಂದ್ರೆ ಅದು ನೆಗ್ಲೆಕ್ಟ್ ಮಾಡಕ್ ಬಿಡಲ್ಲ, ಅಷ್ಟು ಪ್ರಾಣ ತಿಂದಾಕ್ಬಿಡುತ್ತೆ. ಊಟ ಸಹ ಸರಿಯಾಗಿ ಮಾಡ್ಲಿಕ್ಕೆ ಆಗಲ್ಲ ಪೈಲ್ಸ್ ಬಂದಿರೋರು. ನಾವು ಪೈಲ್ಸ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಕಾಯಿಲೆ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀವಿ ಜನರಿಗೆ. ಏನು ಪೈಲ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಅದರಿಂದ ಪರಿಣಾಮಗಳೇನು, ಸೈಡ್ ಎಫೆಕ್ಟ್ ಗಳು ಏನಾಗ್ತವೆ ಪೈಲ್ಸ್ ನಿಂದ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡ್ಬಿಡೋಣ.
ಈಗ ಪೈಲ್ಸ್ ಅಂದ್ರೆ ಏನಂದ್ರೆ ಸರ್, ಮೂಲ ವ್ಯಾಧಿ ಅಂದ್ರೇನು, ಮೂಲವಾದ ಜಾಗದಲ್ಲಿ ಆಗಿರ್ತಕ್ಕಂಥ ವ್ಯಾಧಿ, ಮೂಲ ವ್ಯಾಧಿ ಅಂತ ಹೇಳ್ತೀವಿ. ಅದು ಹೆಂಗಾಗತ್ತೆ, ಲೈಕ್ ಈಗ ನೀವು ವೆರಿಕೋಸ್ ವೆನ್ಸ್ ಅಂತ ನೋಡಿರ್ತೀರಿ, ಕಾಲಲ್ಲಿ ವೆರಿಕೋಸ್ ವೆನ್ಸ್ ಅಂತ ಆಗಿರುತ್ತೆ. ಅದ್ರ ವೆರಿಕೋಸ್ ವೆನ್ಸ್ ಅಂದ್ರೆ ಏನು, ನರಗಳು ಗಂಟಾಗಿರೋದು, ಅಂದ್ರೆ ಕೆಟ್ಟ ರಕ್ತ ಬಂದು ಒಂದ್ ಹತ್ರ ಕುತ್ಕೊಂಡು ಕ್ಲಾಟ್ ಆಗಿ ನರಗಳು ಏನಾಗಿದೆ ಅಂದ್ರೆ ಎದ್ದೆದ್ ಕಾಣ್ತಾ ಇದಾವೆ, ಆಚೆ ಕಡೆಯಿಂದ ನಿಮಗೆ ಫೀಲ್ ಬರುತ್ತೆ ನರಗಳು ಮುಟ್ಟಿದ್ರೆ. ಅದೇ ರೀತಿ ಆ ಭಾಗದಲ್ಲಿ ಅಂದ್ರೆ ಅನಲ್ ಭಾಗದಲ್ಲಿ ಕೂಡ ಎಲ್ಲಿ ನಾವು ಮೋಷನ್ ಹೋಗ್ತೀವಲ್ಲ ಆ ಭಾಗದಲ್ಲಿ ನರಗಳು ಗಂಟಾಗಿ ಕೆಲವೊಂದ್ಸತಿ ಆಚೆ ಕಡೆ ಬರುತ್ತೆ, ಕೆಲವೊಂದ್ಸತಿ ಅಲ್ಲೇ ಉಳ್ಕೊಳ್ಳುತ್ತೆ. ಆ ತರದಕ್ಕೆ ನಾವೇನಂತ ಕರಿತೀವಿ, ಪೈಲ್ಸ್ ಅಂತ ಕರಿತೀವಿ. ಅಕಸ್ಮಾತ್ ಏನಾದ್ರು ಆ ಗಂಟು ಆಚೆ ಕಡೆ ಬಂದ್ರೆ ಅದಕ್ಕೆ ಮೊಳಕೆ ಅಂತ ಹೇಳ್ತಾರೆ. ಅದು ಇನ್ನೂ ವ್ಯಾಧಿ, ಅದು ದೊಡ್ಡ ವ್ಯಾಧಿ. ಈ ಫೈಲ್ಸ್ ಅಲ್ಲಿ 4 ಸ್ಟೇಜ್ ಸರ್ ಬರೋದು. ಸ್ಟೇಜ್ ಅಂತ ಹೇಳ್ತೀವಿ, ಗ್ರೇಡ್ ಅಂತ ಹೇಳ್ತೀವಿ, 4 ಗ್ರೇಡ್ಸ್ ಅಂತ ಹೇಳ್ತೀವಿ. ಫಸ್ಟ್ ಗ್ರೇಡ್ ಏನಂದ್ರೆ ಪೇನ್ಲೆಸ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಜಸ್ಟ್ ಹಂಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಬ್ಲಡ್ ಹೋಗ್ತಾ ಇರುತ್ತೆ ಆಚೆ ಕಡೆಗೆ, ಬಟ್ ಏನು ಗೊತ್ತಾಗಲ್ಲ, ನೋವು ಆಗ್ತಾ ಇರಲ್ಲ ಅವ್ರಿಗೆ, ಇದೇನೋ ಮೋಷನ್ ಅಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಏನೋ ಹೀಟ್ ಆಗಿರ್ಬೇಕು, ಮಜ್ಜಿಗೆ ಕುಡಿದ್ ಬಿಡೋಣ, ಒಂದ್ ಎಳ್ನೀರು ಕುಡಿದ್ ಬಿಡೋಣ ಅಂತ ಹೇಳಿ ಎಳ್ನೀರು ಮಜ್ಜಿಗೆ ಕುಡಿತಾರೆ, ಹೀಟ್ ರೆಡ್ಯೂಸ್ ಆಗುತ್ತೆ, ಅವಾಗ ಅವ್ರಿಗೆ ಪೇನ್ ಕಮ್ಮಿ ಆಗುತ್ತೆ, ಅಂದ್ರೆ ಬ್ಲಡ್ ಹೋಗುತ್ತೆ. ಅದಾದ್ಮೇಲೆ ಪೇನ್ಫುಲ್ ಬ್ಲೀಡಿಂಗ್ ಆಗುತ್ತೆ, ಸೆಕೆಂಡ್ ಸ್ಟೇಜ್ ಅದು ಪೈಲ್ಸ್ಗೆ. ಪೇನ್ಫುಲ್ ಬ್ಲೀಡಿಂಗ್ ಅಂತಂದ್ರೆ ಅವ್ರಿಗೆ ಸ್ವಲ್ಪ ನೋವು ಬರ್ತಾ ಇರುತ್ತೆ, ಉರಿ ಬರ್ತಾ ಇರುತ್ತೆ ಬ್ಲೀಡಿಂಗ್ ಆಗುವಾಗ. ಥರ್ಡ್ ಸ್ಟೇಜ್ ಏನಂದ್ರೆ ಈ ಗಂಟು ಹೇಳಿದ್ನಲ್ಲ ನಾನು ನಿಮಗೆ, ಮೊಳಕೆ, ಅದು ಆಚೆ ಕಡೆ ಬಂದು ಒಳಗ್ ಹೋಗೋದು. ಅಂದ್ರೆ ಮೋಷನ್ ಮಾಡುವಾಗ ಆಚೆ ಕಡೆ ಬರುತ್ತೆ, ಮೋಷನ್ ಮುಗಿದ್ಮೇಲೆ ಒಳಗಡೆ ಇರುತ್ತೆ, ಚಮಕ್ ಕೊಡೋದು. ಆ ತರ ಮಾಡೋದಕ್ಕೆ ಥರ್ಡ್ ಸ್ಟೇಜ್. ಫೋರ್ತ್ ಸ್ಟೇಜ್ ಏನಂದ್ರೆ ಆಚೆ ಕಡೆ ಬಂದು ಒಳಗ್ ಹೋಗೋದೇ ಇಲ್ಲ, ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಫೋರ್ತ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಈ 4 ಸ್ಟೇಜ್ಗೆ ಈ ಮೆಡಿಸಿನ್ ಕೆಲಸ ಮಾಡುತ್ತೆ. ಏನಿದ್ ಮೆಡಿಸಿನ್? ಇದು SVPL ಸಂಸ್ಥೆಯಲ್ಲಿ ತಯಾರಾಗಿರ್ತಕ್ಕಂಥದ್ದು ಪೀನಿಲ್ ಅಂತ ಹೇಳಿ, ಮತ್ತೆ ಅಲೋವೆರಾ ಜ್ಯೂಸ್ ಅಂತ ಹೇಳಿ, ಒಂದು ಪೈಲ್ಸೈಡ್ ಕ್ರೀಮ್ ಅಂತ ಹೇಳಿ. ಪೀನಿಲ್ ಅಂದ್ರೆ ಪೈಲ್ಸ್ ನಿಲ್ ಅಂತ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿದೆ ಸರ್. ಮತ್ತೆ ಇನ್ನೂ ಒಂದೇನಂದ್ರೆ ಇದು ಎಲ್ಲ ನ್ಯಾಚುರಲ್ ಆಗಿ ಆಯುರ್ವೇದ ಹರ್ಬ್ಸ್ ನಿಂದಾನೇ ತಯಾರು ಮಾಡಿರೋದು. ಪೌಡರ್ ಇದು, ಪೌಡರ್ ಬರುತ್ತೆ ಸರ್. ಇದು 2 ಗ್ರಾಮ್ನ ಬೆಳಗ್ಗೆ ಎದ್ದ ತಕ್ಷಣ ಬಾಯಲ್ಲಿ ಹಾಕೊಂಡು 1 ಗ್ಲಾಸ್ ಬಿಸಿನೀರು ಕುಡಿಬೇಕು, ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣನೇ. ಆಮೇಲೆ ಬಿಸಿನೀರು ಕುಡಿದು 15 ml ಇದನ್ನ ಅಲೋವೆರಾ ತಗೋಬೇಕು. ಅಲೋವೆರಾ ಅಂದ್ರೆ ನಿಮ್ ಮನೆ ಹತ್ರ ಲೌಡ್ ಸರ ಇರುತ್ತಲ್ಲ, ಆ ಲೌಡ್ ಲೋಳೆ ರಸ, ಲೋಡ್ ಸರ ಅಂತ ಹೇಳ್ತೀವಿ. ಅದ್ರದ್ದು ಒಳಗಡೆ ಅಂತಲ್ಲ, ಹೀಟ್ ಕಮ್ಮಿ ಮಾಡಕ್ಕೆ, ಹೀಟ್ ರಿಡ್ಯೂಸ್ ಸರ್, ಯಾವ್ದಕ್ಕಾದ್ರೂ ಆಗ್ಲಿ. ಈಗ ಸಿಂಪಲ್ ಆಗಿ ಅಗ್ರ ಹೊಡಿತಾ ಇರುತ್ತೆ ಬಾಯಲ್ಲಿ, ಆಮೇಲೆ ರ್ಯಾಶಸ್ ಆಗ್ತಾ ಇರ್ತವೆ, ಅದೆಲ್ಲದಕ್ಕೂ ಬರುತ್ತೆ ಕ್ರೀಮ್ ಸರ್. ಆ ಭಾಗದಲ್ಲಿ ಹಚ್ಕೊಳ್ಳುವಂತದ್ದು ನೋವಿಗೆ ಮತ್ತೆ ಉರಿಗೆ ಸರ್. ಇದನ್ನ ಹಚ್ಚಿದಾಗ ಒಂದು ಮಿಂಟ್ ಫ್ಲೇವರ್ ಬರುತ್ತೆ. ಇದು ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದು ಸಡನ್ಲಿ ಒಂದು ಕೋಲ್ಡ್ ಫೀಲ್ ಆಗ ಸ್ಟಾರ್ಟ್. ಅವರೇ ಹಚ್ಕೋಬೇಕು ಸರ್. ಯಾರು ಹಚ್ತಾರೆ ಬಂದು? ತುಂಬಾ ಕೆಲಸ ಮಾಡುವಂತ ಪ್ರಾಡಕ್ಟ್ ಸರ್ ಇದು. ಇದರಿಂದ ಹೆಚ್ಚು ಕಮ್ಮಿ ಒಂದು 11-12 ಸಾವಿರ ಜನ ವಾಸಿಯಾಗಿ ಮತ್ತೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ ನಮಗೆ. ಈಗ ಬೆಳಗ್ಗೆಯಿಂದ 4-5 ಜನ ಬಂದು ಹೋಗಿದ್ದಾರೆ ವಾಸಿ ಆದವರು. ಇದು ನಿಮ್ದೇ ಪ್ರಾಡಕ್ಟ್? ಹೌದು ಸರ್, ನಮ್ ಸಂಸ್ಥೆದೆ, ಇಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಪೀನಿಲ್ ಅಂತ ಹೇಳಿ. ಹೆಲ್ಪ್ ಟು ರಿಡ್ಯೂಸ್ ಪೇನ್ ಇನ್ ದ ರೆಕ್ಟಮ್, ಹೆಲ್ಪ್ಫುಲ್ ಇನ್ ಪೈಲ್ಸ್ ಟು ರಿಲೀವ್ ಪೇನ್, ಇಚಿಂಗ್, ಪ್ರಿಕ್ಕಿಂಗ್ ಸೆನ್ಸೇಷನ್, ಹೆಲ್ಪ್ ಟು ಪ್ರೊವೈಡ್ ರಿಲೀಫ್ ಇನ್ ಆನಲ್ ಡಿಸ್ಕಂಫರ್ಟ್, ಇಚಿನೆಸ್, ಸ್ವೆಲ್ಲಿಂಗ್ ಆರ್ ಬ್ಲೀಡಿಂಗ್. ಅಂದ್ರೆ ಅದೇ ಪೈಲ್ಸ್ ಸಂಬಂಧಪಟ್ಟ ಎಲ್ಲ ಗುಣಲಕ್ಷಣ. ನಾನ್ ನಿಮಗೆ ಸರ್ ಇದು ಎಷ್ಟು ನ್ಯಾಚುರಲ್ ಅಂತ ಹೇಳಿ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಡೆಮೋ ಮುಖಾಂತರ ತೋರಿಸ್ತೀನಿ. ಇದು ಅಲೋವೆರಾ ಜ್ಯೂಸ್, ಇದನ್ನ ಓಪನ್ ಮಾಡಿ ತೋರಿಸಬಹುದು ಅಂತ ನಾನು ಡೆಮೋ ಮುಖಾಂತರ ತೋರಿಸ್ತೀನಿ ಸರ್. ಓಕೆ, ಅದಕ್ಕಿಂತ ಮುಂಚೆ ನಾನು ಇದನ್ನ ಒಂದ್ಸತಿ, ಪ್ಯೂರ್ ಅಲೋವೆರಾ ತಾನೆ, ಏನು ಕೆಮಿಕಲ್ ಸರ್ ಇದ್ರಲ್ಲಿ ಏನಿಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ. ನೋಡ್ರಿ, ಇಲ್ಲಿ ಪ್ಯೂರ್ ಅಲೋವೆರಾ, ಯಾವುದೇ ಕೆಮಿಕಲ್, ಏನು ಕಲರ್ ಗಿಲ್ಲರ್ ಏನು ಹಾಕಿಲ್ಲ ಇದಕ್ಕೆ. ನೋಡ್ತಾ ಇರ್ಬೋದು. ಹೀಟ್ ಕಮ್ಮಿ ಆಗಲ್ವಾ ಇದು? ಹೀಟ್ ರಿಡ್ಯೂಸ್ ಆಗುತ್ತೆ ಸರ್ ಇದಕ್ಕೆ. ಈಗ ಪೈಲ್ಸ್ ಮೂಲ ರೀಸನ್ ಹೀಟ್, ಸರ್ ಎಕ್ಸೆಸ್ ಆಫ್ ಹೀಟ್. ಏನೇನ್ ತಿನ್ಬಾರ್ದು ಅದಕ್ಕೆ ಸರ್? ಗೋಧಿ, ಮೈದಾ, ಅದಾದ್ಮೇಲೆ ನಾನ್ ವೆಜ್, ಆಮೇಲೆ ಎಗ್. ನಾನ್ ವೆಜ್ ಸುಮ್ಮನೆ ಬ್ಲೈಂಡ್ ಆಗಿ ಹೇಳ್ಬಿಟ್ರೆ ನಮ್ಮಂತವ್ರು ಬೇಜಾರಾಗುತ್ತೆ. ಮಟನ್ ತಂಪು ಅಂತೀವಿ ನಾವು, ಚಿಕನ್ ತಿನ್ಬಾರ್ದು. ಏನಂದ್ರೆ ಸರ್, ಚಿಕನ್ ಅದರಲ್ಲೂ ಕೂಡ ಬಾಯ್ಲರ್ ಚಿಕನ್, ಅದ್ರಲ್ಲೂ ಕೂಡ ಈ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಾಟಿ ಕೋಳಿನೂ ಕೂಡ ಸಿಕ್ಕಾಪಟ್ಟೆ ಹೀಟೆ. ಸೊ ಹಂಗಾಗಿ ನಾನ್ ವೆಜ್ ಅಂತ ಬರೋದು ಏನಕ್ಕೆ ಅಂದ್ರೆ ಅದರಲ್ಲಿ ಒಂದ್ ಸ್ವಲ್ಪ ನೆನನು ಇರುತ್ತಲ್ಲ, ಅಂದ್ರೆ ಈ ಕುರಿ ಇದ್ರಲ್ಲ. ಸೊ ಹಂಗಾಗಿ ನಾವು ಅವ್ರಿಗೆ ಹೇಳ್ತೇವೆ, ಬಟ್ ಕಮ್ಮಿ ತಿನ್ಬೋದು ಸರ್. ಈಗ ನಾ ತಿನ್ನೋದೇ ತಪ್ಪು ಅಂತ ಹೇಳ್ತಾ ಇಲ್ಲ, ಬ್ಯಾಲೆನ್ಸ್ ನಾನ್ ವೆಜ್ ಲವರ್ಸ್ ನಾವು. ನಾನ್ ವೆಜ್ ನೀವು ನೈಟ್ ಅಕಸ್ಮಾತ್ ನಾನ್ ವೆಜ್ ತಿಂದ್ರಿ, ಬೆಳಿಗ್ಗೆ ಒಂದ್ ಎಳ್ನೀರು ಕುಡಿರಿ, ಅದನ್ನ ಹೇಳಿದೆ. ಆಮೇಲೆ ಊಟ ಆದ ತಕ್ಷಣ ಒಂದ್ ಗ್ಲಾಸ್ ಮಜ್ಜಿಗೆ ಕುಡಿರಿ. ಅವೆಲ್ಲ ತಂಪು. ಹೋಮ್ ರೆಮಿಡಿ ತುಂಬಾ ಇದಾವೆ ಸರ್, ನಾ ಡೆಮೋ ಮಾಡ್ತಾ ನಿಮಗೆ ಹೇಳ್ತೀನಿ ಒಂದೊಂದೇ ಹೋಮ್ ರೆಮಿಡಿನ. ಗ್ಲಾಸ್ ಅಲ್ಲ ಸರ್, ಆಯ್ತು, ಅದು ತೋರಿಸ್ಲಿ ಅಷ್ಟೊತ್ತಂಗೆ ಹೇಳಿ. ಬೇರೆ ಹೇಳಿ, ಪೈಲ್ಸಿಗೆ ಸಂಬಂಧಪಟ್ಟಂಗೆ ಏನೇನ್ ತಿಂದ್ರೆ ಒಳ್ಳೇದು ಅಂತ. ಏನೇನ್ ತಿಂದ್ರೆ ಒಳ್ಳೇದು ಅಂದ್ರೆ ಸರ್, ಎಲ್ಲ ಊಟ ಅಂದ್ರೆ ರಾಗಿ, ಜೋಳ, ಆಮೇಲೆ ಸಾವಿ, ನವಣಿ, ಕೊರ್ಲಿ, ಊದಲು, ಬರಗ, ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಇದೆಲ್ಲದನ್ನು ತಿನ್ಬೋದು. ರಾಗಿ ತಿನ್ನುವಾಗ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂತಂದ್ರೆ ರಾಗಿ ನಾನ್ ಸಾಲ್ಯುಬಲ್ ಫೈಬರ್ ಅಂತ ಹೇಳ್ತೀವಿ. ಫೈಬರ್ ಅಲ್ಲಿ 2 ತರ ಸರ್, ಎಲ್ಲಾ ಮಿಲೆಟ್ಸ್ ಗಳು ಕೂಡ ಫೈಬರ್ ಕಂಟೆಂಟೇ. ಆದ್ರೆ ಫೈಬರ್ ಅಲ್ಲೇ 2 ತರ, ಒಂದು ಸಾಲ್ಯುಬಲ್ ಫೈಬರ್, ಇನ್ನೊಂದು ನಾನ್ ಸಾಲ್ಯುಬಲ್ ಫೈಬರ್ ಅಂತ. ಸಾಲ್ಯುಬಲ್ ಅಂತಂದ್ರೆ
ಬೇಗ ಹೊಟ್ಟೆಯಲ್ಲಿ ಕರಗುವಂತ ಫೈಬರ್ ಅಂತ. ನಾನ್ ಸೊಲ್ಯೂಬಲ್ ಅಂದ್ರೆ ಬೇಗ ಕರಗದೆ ಇರೋ ಫೈಬರ್. ನಮಗೀಗ ಮೋಷನ್ ಟೈಟ್ ಆಗ್ಬಾರ್ದು, ಯಾಕಂದ್ರೆ ಟೈಟ್ ಮೋಷನ್ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಅವ್ರಿಗೆ ಪೇನ್ ಆಗ್ಬಿಡುತ್ತೆ, ಕೊರದು ಹೋಗ್ಬಿಡುತ್ತೆ, ಅದೆಲ್ಲ ಸಮಸ್ಯೆ. ಬಾಳೆಹಣ್ಣಲ್ಲಿ 2-3 ತರ ಬರುತ್ತೆ ಸರ್. ಪಚ್ಚಬಾಳೆ ತಿನ್ಬೋದು, ಪುಟ್ಬಾಳೆ ತಿನ್ನಂಗಿಲ್ಲ. ಪುಟ್ಬಾಳೆ ಹೀಟ್, ಪಚ್ಚಬಾಳೆ ಕೋಲ್ಡ್. ಸೊ ಹಂಗಾಗಿ ಆಮೇಲೆ ಇನ್ನೊಂದೇನಂದ್ರೆ ಯಾವಾಗ್ಲೂ ಅಷ್ಟೇ ಮೋಷನ್ ಬಂದ ತಕ್ಷಣನೇ ಹೋಗ್ರಿ, ಬಟ್ ಬರ್ದೇನೆ ಹೋಗಿ ಕುತ್ಕೊಂಡು ಪ್ರೆಸರ್ ಹಾಕ್ಬೇಡಿ. ಹೋಯ್ತಲ್ಲ ಅಲ್ಲಿ ಓಡಿಸ್ಕೊತೀರಾ. ಏನಾಗುತ್ತೆ ಅಂದ್ರೆ ಹೆವಿ ಪ್ರೆಸರ್ ಆಗ್ಬಿಡುತ್ತೆ ಅದಕ್ಕೆ. ಅದು ಏನು ಆಗಿರೋದೇ ಇಲ್ಲ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ನರ್ವ್ಸ್ ಎಲ್ಲಾ ಕಡೆಗೂ ಇರುತ್ತೆ. ಆ ಭಾಗದಲ್ಲಿ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಸಾಧ್ಯತೆ ಇರೋದ್ರಿಂದ ಪ್ರೆಸರ್ ಹಾಕ್ತಾನೆ. ಸೆನ್ಸಿಟಿವ್ ಏರಿಯಾ ರೀ, ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮಾಮೂಲಿ ಸ್ವಲ್ಪ ಟೈಟ್ ಮೋಷನ್ ಆದ್ರೆ ಜೀವ ಹೋಗುತ್ತೆ, ಲೂಸ್ ಮೋಷನ್ ಆದ್ರೆ ಜೀವ ಹೋಗುತ್ತೆ. ಹೌದು ಸರ್. ಈಗ ನೋಡ್ರಿ ನಾನು ಇದಕ್ಕೆ ನೀರ್ ಹಾಕ್ತಾ ಇದೀನಿ ಸರ್ ಗ್ಲಾಸ್ಗೆ. ಅಂದ್ರೆ ಕೆಮಿಕಲ್ ಟೆಸ್ಟ್ ಅಷ್ಟೇ ಸರ್ ಇದು. ಅಂದ್ರೆ ಈಗ ನಮಗೆ ಇದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಮತ್ತೆ ಇದು ನಮ್ಮ ದೇಹದಲ್ಲಿ ನಿಜವಾಗ್ಲೂ ಕ್ಲೀನ್ ಮಾಡುತ್ತೆ ಅನ್ನೋದಕ್ಕೆ ಒಂದು ತೋರಿಸ್ಲಿಕ್ಕೆ ಅಷ್ಟೇ. ನಾನು ಇದನ್ನ ತಗೊಂಡಿರೋದು ಒಂದು ಗ್ಲಾಸ್ ನೀರು, ಒಂದು ಬೆಟಡಿನ್ ಸೊಲ್ಯೂಷನ್ ಸರ್. ಸೊಲ್ಯೂಷನ್ ಟಿಂಚರ್, ನೀವು ಗಾಯ ಆದಾಗ ಹಚ್ಕೊಳ್ತಿರಲ್ಲ ಅದು. ಇದು ನಾನು ಇದನ್ನ ಒಂದು ಸ್ವಲ್ಪ ಈ ನೀರಲ್ಲಿ ಮಿಕ್ಸ್ ಮಾಡ್ತೀನಿ ಸರ್. ಇಟ್ಸ್ ಕೆಮಿಕಲ್. ಇದು ಕೆಮಿಕಲ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದು. ಇದು ಡೆಟಾಲ್ ಹಾಕ್ತಂಗೆ ಏನ್ ಕೇಳಿ. ಹಾ ಸರ್, ಡೆಟಾಲ್ ಕೂಡ ಕೆಮಿಕಲ್. ಅದೇ ಎಲ್ಲ ಕೆಮಿಕಲ್, ಬಟ್ ಆತರ ಟಿಂಚರ್. ಬಟ್ ಉರಿಯುತ್ತಾನೆ ಗಾಯ ಕಚ್ಚಿದ್ರೆ, ಅದೇ ತಾನೇ ಇದು. ಹಾ ಸರ್, ಗಾಯ ಕಚ್ಚಿದ್ರೆ ಉರಿಯುತ್ತೆ. ಕ್ಲೀನ್ ಮಾಡ್ಲಿಕ್ಕೆ ಬಳಸ್ತಾರೆ ಇದನ್ನ, ನೀವು ನೋಡ್ತಾ ಇರ್ಬೋದು. ಆಯ್ತು, ಓಕೆನಾ ಸರ್? ನೀವು ಒಂದ್ಸತಿ ಸ್ಮೆಲ್ ಕೂಡ ನೋಡಿ ಸರ್. ಯಪ್ಪಾ, ಬಟ್ ಅದು ನೋಡಿದ್ರೆ ಬೇರೆ ತರ ಅನ್ಸುತ್ತೆ ನಮ್ಗೆ, ಕಲರ್, ಗ್ಲಾಸ್. ಪೂರ್ತಿ ವಿಡಿಯೋ ನೋಡಿದ್ರೆ ಏನ್ ಸಮಸ್ಯೆ ಇಲ್ಲ ಸರ್, ಸ್ವಲ್ಪ ನೋಡೋದ್ರೆ ಬಾರಿ ಕಷ್ಟ. ಏನ್ ಮಕ್ಳು ಆರಾಮಾಗಿ ಕುತ್ಕೊಂಡು ಎಣ್ಣೆ ಹಾಕ್ತಾರೆ ಇಟ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ಶೇಕ್ ಬಿಲ್ ಬಿಫೋರ್ ಯೂಸ್ ಅಂತ ಹೇಳ್ತೀವಿ ಸರ್ ನಾವು. ಒಂದ್ಸತಿ ಶೇಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನೋಡಿ ಸರ್, ನಾನೊಂದ್ ಸ್ವಲ್ಪ ಅಲೋವೆರಾ ತಗೊಳ್ತಾ ಇದ್ದೀನಿ. ಆಯ್ತು, ಓಕೆನಾ? ನಾ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಸರ್. ಎಷ್ಟು ನ್ಯಾಚುರಲ್ ಅನ್ಲಿಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು. ಕೆಮಿಕಲ್ ಟೆಸ್ಟ್ ಅಂತ ಏನಾಗಬೇಕಿದೀಗ ನೋಡ್ರಿ ಸರ್, ನಿಮಗೆ ಗೊತ್ತಾಗುತ್ತೆ. ಈಗ ಒಂದ್ ಸ್ವಲ್ಪ ತೋರಿಸ್ತೀನಿ ನಾನು. ಅಣ್ಣ ಕ್ಲೀನ್ ವಾಟರ್ ಆಗ್ಬಿಡ್ತಲ್ರಿ? ಹಾ ಸರ್. ಹೆಂಗೆ? ಅಷ್ಟೇ ಅಲ್ಲ ಸರ್, ನಾನು ನಿಮ್ಗೆ ಇನ್ನೂ ತೋರಿಸ್ತೀನಿ ತಡ್ರಿ. ಎಳ್ನೀರ್ ತರ ಆಯ್ತು. ಈಗ ಇದರಲ್ಲಿ ಹೆಸರುಗಳು ಕಾಣ್ತಾ ಇದಾವಲ್ಲ ಸರ್, ಇವೇ ಅಲೋವೆರಾ ಸರ್. ನೀವು ಹೆಸರುಗಳು ಕಾಣ್ತಾ, ಅದೇ ನ್ಯಾಚುರಲ್ ಅಲೋವೆರಾ. ನೋಡ್ರಿ, ಸ್ಮೆಲ್ ನೋಡಿ. ಹೋಯ್ತು. ಯಾವುದು ಕೆಮಿಕಲ್ ಇಲ್ಲ. ಎಲ್ಲೈತು ಮತ್ತೆ ಅದು? ಕೆಮಿಕಲ್ ಏನಾಗುತ್ತೆ ಅಂದ್ರೆ ಸರ್, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ ಹೇಳ್ತೇವೆ ಇದಕ್ಕೆ ನಾವು. ಓಕೆ, ಆಂಟಿ ಆಕ್ಸಿಡೆಂಟ್ ಅಂತಂದ್ರೆ ತುಳಸಿ ಗಿಡ ಎಲ್ಲ ನಿಮಗೆ ಗೊತ್ತಿರುತ್ತಲ್ಲ, ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಇದ್ರಲ್ಲಿರುವಂತ ಕೆಮಿಕಲ್ ಇದು ಗಾಳಿ ಮುಖಾಂತರ ಅಥವಾ ನಮ್ಮ ಯೂರಿನ್ ಮೋಷನ್ ಮುಖಾಂತರ ಆಚೆ ಕಡೆ ಹೆಂಗ್ ಹೋಗುತ್ತೋ ಆ ರೀತಿ ಇದ್ರಲ್ಲಿರೋ ಕೆಮಿಕಲ್ ಹೋಗ್ಬಿಡ್ತು ಅಂತ ಅರ್ಥ. ಹೌದಾ? ಹೌದು ಸರ್, 100%. ನಾನು ನಿಮಗೆ ಕುಡಿದು ಕೂಡ ತೋರಿಸಿದೆ ಈಗ. ಹೌದು, ಸ್ಮೆಲ್ ಹೋಗ್ಬಿಡುತ್ತಲ್ರಿ. ಹೌದು, ಸ್ಮೆಲ್, ಕಲರ್. ಬಟ್ ಇದು ಮನುಷ್ಯನ ದೇಹದೊಳಗೆ ಹೋದಾಗ್ಲೂ ಹಿಂಗೆ ವಿಷ ಇರುತ್ತೆ ಸರ್ ಮನುಷ್ಯನ ದೇಹದಲ್ಲಿ. ಈಗ ಟಾಕ್ಸಿಕ್ ಆಗಿರ್ಬೋದು. ಈಗ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ, ಈ ಎಣ್ಣೆ ಹೊಡೆದವರೆಲ್ಲ ಇದನ್ನ ಹಾಕಿದ್ರೆ ಸ್ವಲ್ಪ. ಹೌದು ಸರ್, ಇದನ್ನ ಪ್ರತಿದಿನ 15 ml ಬೆಳಗ್ಗೆ, 15 ml ಸಂಜೆ ತಗೊಂಡ್ಬಿಟ್ರೆ, ಸ್ಮೋಕಿಂಗ್ ಮಾಡುವಂತವ್ರಿಗೆ ನಿಕೋಟಿನ್ ಒಳಗಡೆ ಹೋಗಿರುತ್ತೆ. ಟೊಬ್ಯಾಕೊ ಯೂಸ್ ಮಾಡುವಂತವ್ರಿಗೆ, ಅದಾದ್ಮೇಲೆ ಈ ಡ್ರಿಂಕ್ಸ್, ಆಲ್ಕೋಹಾಲ್ ಮಾಡೋರಿಗಂತೂ ಸಿಕ್ಕಾಪಟ್ಟೆ ಹೋಗಿರುತ್ತೆ ಟಾಕ್ಸಿಕ್. ಇದನ್ನ ಜೊತೆಗೆ ಇನ್ನೊಂದು ಮೆಡಿಸಿನ್ ಅಂತ ಕೊಡ್ತೀವಿ, ಅಕೈಬೆರಿ ಅಂತ ಕೊಡ್ತೀವಿ. ಬಟ್ ಇದು ಮಾತ್ರ ಏನೈತಲ್ಲ ಸರ್, ಓವರ್ ಆಲ್ ಬಾಡಿ ತಂಪು ಮಾಡುತ್ತೆ, ಹೀಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಸರ್ ನಾವು ಇದಕ್ಕೆ. ಆ ಬ್ಲಡ್ ಹೀಟ್ಗೆ ಎಲ್ಲದಕ್ಕೂ ಇದು ಕೆಲಸ ಮಾಡುತ್ತೆ. ಇದು ಒಂದು ಪವರ್ಫುಲ್ ಆಗಿರ್ತಕ್ಕಂತ ಒಂದು ಆಯುರ್ವೇದ ಹೋಮ್ ರೆಮಿಡಿ. ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದವರು ನಿಮ್ಮ ಹತ್ರ ಬಂದ್ರೆ ಎಷ್ಟು ದಿನ ಕ್ಯೂರ್ ಆಗುತ್ತೆ ಸರ್? ಇದನ್ನ ಯೂಸ್ ಮಾಡಿ, ಈ ಪೌಡರ್ ಬಗ್ಗೆ ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರ್. ಇದು ಯಾವ್ದು ಬೇಡ, ನಾನು ಹೇಳ್ತಾ ಇರೋದು ಬರೀ ಈ ಒಂದು ಪೌಡರ್ನ ಬರೀ 2 ದಿನ ಯೂಸ್ ಮಾಡಿದ್ರೆ, ಓನ್ಲಿ 2 days. ನಾನು ನಿಮಗೆ ವಿತ್ ಚಾಲೆಂಜ್ ತೋರಿಸ್ತೀನಿ. ಫಸ್ಟ್ ಸ್ಟೇಜ್ ಅವರಿಗೆ 2 daysಗೆ ಫಸ್ಟ್ ಗ್ರೇಡ್ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ, ಕ್ಲಿಯರ್ ಆಗ್ಬಿಡುತ್ತೆ 2 ದಿವಸಕ್ಕೆ. ಅಂದ್ರೆ ಬ್ಲೀಡಿಂಗ್ ಆಗುವಂತದ್ದು. ಸಪೋಸ್ ಅವ್ರಿಗೆ ಸೆಕೆಂಡ್ ಸ್ಟೇಜ್ಗೆ ಹೋಗಿದ್ರು, ಓಕೆ, ಪೇನ್ಫುಲ್ ಬ್ಲೀಡಿಂಗ್ ಇತ್ತು ಅಂದ್ರೆ ವಿತಿನ್ 4 to 5 days. ಬಟ್ 1 month ಕಂಪಲ್ಸರಿ ಯೂಸ್ ಮಾಡಬೇಕು. ಬಿಫೋರ್ ಯೂಸ್ ಬೆಟರ್ ದನ್ ಕ್ಯೂರ್ ಅಂತೀವಿ. ಮುಂಚೆನೆ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಬಂದ ಮೇಲೆ ಅಟ್ಲೀಸ್ಟ್ ಒಂದು ಕೋರ್ಸ್ ಆದ್ರೂ ಮಾಡಿ, 21 days ಅಥವಾ 90 days ಈ ತರ ಕೋರ್ಸ್ಗಳು ಇರ್ತವೆ. ಒಂದು ಭಯ ಇರಲಿ ಅಂತ. ಒಳಗಡೆ ಇರುವಂತ ಹೀಟ್ ಮತ್ತೆ ಡೈಜೆಷನ್ ಸಿಸ್ಟಮ್ ನೇ ಸರಿ ಮಾಡ್ಬಿಡುತ್ತೆ. ದೆನ್ ಸೆಕೆಂಡ್ ಏನ್ ಮಾಡ್ಬೇಕು ಅಂದ್ರೆ ಸರ್, ಅವರು ಈ ಮೆಡಿಸಿನ್ ನಾವ್ ಯಾರಿಗೆ ಕೊಡ್ತೀವಿ, 3rd, 4th ಸ್ಟೇಜ್ ಅವ್ರಿಗೆ ಕೊಡ್ತೀವಿ. ಇದನ್ನ ಯೂಸ್ ಮಾಡೋದ್ರಿಂದ ಅವರಿಗೆ ಲೈಫ್ ಟೈಮ್
ಪೈಲ್ಸ್ ಅನ್ನೋ ಒಂದು ಸಮಸ್ಯೆ ರಿಟರ್ನ್ ಬರಲ್ಲ, 100% ಕ್ಯೂರ್ ಆಗುತ್ತೆ. ಬಟ್ ಯೂಶಲಿ ಪೈಲ್ಸ್ ಬಂದವರಿಗೆ ಒಂದ್ಸಲಿ ಬರುತ್ತೆ ಮತ್ತೆ ಹೋಗುತ್ತೆ ಮತ್ತೆ ಬರುತ್ತೆ ಮತ್ತೆ ಹೋಗುತ್ತೆ ಅಂತ. ಹೌದು ಸರ್, ಆತರ ಆಗ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಸರ್, ಅದು ಬಂದ್ಬಿಟ್ಟು ಸೇಮ್ ಆಟೋ ಇಮ್ಯುನಿ ಡಿಸೀಸ್ ಅದು. ಅಂದ್ರೆ ಈ ಚರ್ಮದ ಮೇಲ್ಗಡೆಯಿಂದ ಕಾಣಿಸ್ಕೊಳ್ಳೋ ಆಗಿರೋದ್ರಿಂದ. ಆಮೇಲೆ ಇನ್ನೂ ಒಂದು ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಗಾಯ ಆಗುತ್ತೆ ಸರ್, ಅದಕ್ಕೆ ನಾವು ಪಿಸ್ತುಲಾ ಅಂತ ಹೇಳ್ತೀವಿ. ಹೌದು, ಪಿಸ್ತೂಲ್ ಆಗುತ್ತೆ. ಪಿಸ್ತುಲಾ ಆದವ್ರಿಗೆ ಈ ಮೆಡಿಸಿನ್ ಕೊಡಲ್ಲ ನಾವು, ಮತ್ತೆ ಅದನ್ನ ಮುಂಚೆನೆ ಹೇಳ್ಬಿಡ್ತೀನಿ. ಸುಮ್ನೆ ನೀವು ನನಗೆ ಫೋನ್ ಹಚ್ಚಿ ಪಿಸ್ತೂಲಾ ಇಸ್ ನೆಕ್ಸ್ಟ್ ಸ್ಟೇಜ್ ಆಫ್ ಪೈಲ್ಸ್. ನೆಕ್ಸ್ಟ್ ಸ್ಟೇಜ್ ಆಫ್ ಪೈಲ್ಸ್ ಅನ್ನಂಗಿಲ್ಲ ಸರ್, ಅದಕ್ಕೂ ಪೈಲ್ಸ್ ಅಂತಾನೆ ಅಂತೀವಿ. ಬಟ್ ಆದ್ರೆ ಪಿಸ್ತುಲಾ ಬಂದ್ಬಿಟ್ಟು ಅದು ಬೇರೆ ಡಿಸೀಸೇ ಬೇರೆ ಆಗ್ಬಿಡುತ್ತೆ, ಬಂದ್ಬಿಡುತ್ತೆ. ಈಗ ನೀವು ಗ್ಯಾಂಗ್ರೀನ್ ನೋಡಿರ್ತೀರಲ್ಲ, ಕಾಲ್ ಕಟ್ ಮಾಡ್ಬೇಕು ಅಂತ ಹುಳ ಒಂಥರ ಇದ್ರ ತರ ಆಗ್ಬಿಡುತ್ತೆ. ಹೌದು, ಎಲ್ಲ ಹುಳ ಆ ತರ ಅಲ್ಲಿ ಒಳಗಡೆ ಪಸ್ ಇದು ಸ್ಟೋರ್ ಆಗಿ ಅವ್ರಿಗೆ ಆಮೇಲೆ ನೆಕ್ಸ್ಟ್ ಸ್ಟೇಜ್ ಹೋಗ್ಬಿಡುತ್ತೆ. ಅದು ಬೇಗ ಕ್ಯಾನ್ಸರ್. ಬೇರೆ ಮೆಡಿಸಿನ್ ಅಂದ್ರೆ ಇದ್ರಲ್ಲೇ ಒಂದ್ ಸ್ವಲ್ಪ ಸಿಮಿಲರ್ ಮಾಡಿ ಬೇರೆ ಮೆಡಿಸಿನ್ ಕೊಡ್ತೀವಿ. ನಮಗೆ ಬೇಕಾಗಿರೋ ಮಾಹಿತಿ ಪೈಲ್ಸ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದೀವಿ. ನೋಡೋಣ, ಆ ತರ ಇದೆ. ಊಟದಲ್ಲೂ ಕೂಡ ದಯವಿಟ್ಟು ನೀವು ನಮ್ಮ ಹತ್ರ ಪೈಲ್ಸ್ ಮೆಡಿಸಿನ್ ತಗೊಳ್ಳೋದಾದ್ರೆ ನಾವು ಒಂದ್ ಮಾತು ಹೇಳೋದೇನಂದ್ರೆ, ಊಟದಲ್ಲಿ ಮಸ್ಟ್ ಅಂಡ್ ಶುಡ್ ಡಯಟ್ ಮಾಡ್ಲೇಬೇಕು. ಏನಕ್ಕಂದ್ರೆ ನೀವು ನನಗೆ ದುಡ್ಡು ಕೊಡೋದು ಮೆಡಿಸಿನ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಇಲ್ಲಿ ನೀವು ಆರಾಮಾಗಿ ಬೆಳಗ್ಗೆ 2 ಗ್ರಾಮ್ ತಿನ್ಬಿಡೋದು, ಮಧ್ಯಾಹ್ನ ಕೆಜಿ ಚಿಕನ್ ತಿನ್ಬಿಡೋದು. ಸರ್, ನಾನು ಎಷ್ಟೋ ಜನ ನೋಡಿದೀನಿ, ಇಲ್ಲೇ ಹೋಟೆಲ್ಗಳಿದಾವೆ ನಮಗೆ ರೋಡ್ ಸೈಡ್ ಸಿಗ್ತಾವಲ್ಲ, ನಾನು ಇಲ್ಲಿ ಮಧ್ಯಾಹ್ನ ಅವ್ರ ಜೊತೆ ಮಾತಾಡಿರ್ತೀನಿ, ಅವ್ರಿಗೆ ಮೆಡಿಸಿನ್ ಕೊಟ್ಟಿರ್ತೀನಿ. ನಾನು ಊಟಕ್ಕೆ ಹೋಗುವಂತ ಟೈಮ್ ನಲ್ಲಿ ಹೋಗಿ ನೋಡಿದಾಗ ಅವ್ರ ಅಲ್ಲಿ ರೋಡ್ ಸೈಡ್ ತಿಂತಾರೆ ಚಿಕನ್ ಬಿರಿಯಾನಿ ಆ ತರದೆಲ್ಲ. ಈ ತರ ಮಾಡೋದ್ರಿಂದ ನಿಮಗೆ ನಾನಲ್ಲ, ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ ವಾಸಿ ಮಾಡೋದು. ನಮ್ದು ನ್ಯಾಚುರಲ್ ಹೋಮ್ ರೆಮಿಡಿ. ಈಗ ಇದು ನೋಡ್ರಿ, ಅಲೋವೆರಾ ನಿಮ್ ಮನೆ ಹತ್ರ ಇರೋ ಲೌಡ್ ಸರನು ಸೇಮ್ ಇರುತ್ತೆ, ಇದು ಸೇಮ್ ಇರುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇದ್ರಲ್ಲೂ ನಥಿಂಗ್ ಬಟ್ ನಮ್ ಜಿಮ್ ಹೋದಂಗ್ರಿ, ಜಿಮ್ ಹೋಗ್ತಾ ಇದೀವಿ, ವರ್ಕೌಟ್ ಮಾಡಿಸ್ತೀವಿ, ಪಾಪ ಟ್ರೈನರ್ ಎಲ್ಲ ಹೇಳ್ಕೊಡ್ತಾನೆ, ನೀವು ಮನೆಗೆ ಬಂದು ಸರಿಯಾಗಿ ತಿನ್ನಲ್ಲ, ಅಥವಾ ನೀವು ವೇಟ್ ಲಾಸ್ ಮಾಡ್ಬೇಕು ಅಂತ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ದನ ತಿನ್ಬಿಟ್ಟು ಬೆಳಗ್ಗೆ ಎಷ್ಟು ವರ್ಕೌಟ್ ಮಾಡಿದ್ರೆ ಆಗಲ್ಲ. ಹಂಗೆ ಗೇನ್ಗಾದ್ರೂ ಅಷ್ಟೇ ಸರ್, ಎಲ್ಲದ ಇದರಿಂದ ಕರೆಕ್ಟ್ ಆಗಿ ತಿನ್ಬೇಕು. ಮೆಡಿಸಿನ್ ತಗೊಂಡಿರ್ತೀರಾ ಅಂತಂದ್ಮೇಲೆ ಅದಕ್ಕೆ ಪೂರಕವಾಗಿ ನಿಮ್ಮ ಹೆಲ್ತ್ ಸರಿ ಹೋಗ್ಬೇಕು ಅಂತಂದ್ರೆ ಸರಿಯಾದ ಫುಡ್ ತಗೋಬೇಕು. ನಾನು ಅದೇ ಹೇಳಿದ್ವಿ, ಬೆಳಗ್ಗೆ 2 ಗ್ರಾಮ್ ತಿನ್ಬಿಡೋದು, ಮಧ್ಯಾಹ್ನ 1/4 kg ಚಿಕನ್ ತಿನ್ಬಿಡೋದು ಮಾಡಿದ್ರೆ ಎಲ್ಲ ಬಡಿಸ್ಕೊಂಡೆ ಹೋಗೋದು. ಸೊ ಯು ಹ್ಯಾವ್ ಟು ಮೇಂಟೈನ್ ಅಟ್ ಲೀಸ್ಟ್ ಅದು ಕ್ಯೂರ್ ಆಗೋ ತನಕ. ಆಮೇಲೆ ಇದು ಗುಪ್ತಾಂಗ ಸಮಸ್ಯೆ ವೆರಿ ಇಂಪಾರ್ಟೆಂಟ್. ಏನು ಅಂತಂದ್ರೆ ಸಾಕಷ್ಟು ಜನ ಹೇಳ್ಕೊಳಕ್ಕಾಗಲ್ಲ, ಆಪರೇಷನ್ ಅಂತಾರೆ. ಆಕ್ಚುಲಿ ಆಪರೇಷನ್ ಮಾಡಿಸೋದ್ರಿಂದ ಇದು ಬಗೆಹರಿಯುತ್ತಾ? ನಾನು ನಿಮಗೊಂದು 5,000 10,000 ಜನರಿಗೆ ಕೊಡ್ತೀನಿ ಲಿಸ್ಟ್ ನ. ಆಪರೇಷನ್ 1 ಸತಿ ಅಲ್ಲ 4 ಸತಿ ಮಾಡಿಸಿ ಆರಾಮಾಗದೆ ಇರೋದು. ಹೌದಾ? ಸರ್, ಅದು ಒಳಗಡೆ ಗಂಟು ಸರ್, ಅದು ನರ್ವ್ಸ್. ಅದು ಈಗ ನೀವು ಮನುಷ್ಯನ ನರ ಎಷ್ಟು ಬುಡ ಸಮೇತ ಕಿತ್ತಾಕ್ಬಿಡುತ್ತೆ. ಹೌದು ಸರ್, ಇದು ಮೊದಲು ಒಳಗಿಂದ ಕ್ಲಿಯರ್ ಮಾಡುತ್ತೆ. ಇದು ಆಚೆ ಕಡೆ ಫೀಲೇ ಬರಲ್ಲ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ. ನಿಮಗೆ ಈ ಕ್ರೀಮ್ ಹಚ್ಕೊಂಡಿರೋದ್ರಿಂದ ಅಷ್ಟೇ ಫೀಲ್ ಬರೋದು. ಆಕ್ಚುಲ್ ಆಗಿ ಇದು ಒಳಗಿಂದ ಕ್ಲೀನ್ ಮಾಡ್ತಾ ಬರುತ್ತೆ, ಟೈಮ್ ತಗೊಳುತ್ತೆ ಸರ್ ಇದು. ಹೌದು ಸರ್. ಆಮೇಲೆ ಬಾಯಿ ಒಂದ್ಸರಿ ಇರ್ಬೇಕು. ನಾವು ಹೋದ್ಸತಿ ಹೇಳಿದ್ದೊಂದು ಫೇಮಸ್ ಆಗ್ಬಿಟ್ಟಿದೆ, ತುಂಬಾ ಜನ ನಿಮ್ಗೆ ಹೇಳ್ತಿರ್ತಾರೆ, ನೀವು ಬಾಯಿ ಮತ್ತೆ ಹೊಟ್ಟೆನ ನನ್ನ ಕೈಯಲ್ಲಿ ಕೊಡ್ರಿ ಅಂತ ಹೇಳಿದ್ರೆ. ಅದೇ ರೀತಿ ಇದಕ್ಕೂ ಕೂಡ ಅಷ್ಟೇ, ಬಾಯಿ ಮತ್ತೆ ಹೊಟ್ಟೆನ ನಮ್ ಕೈಯಲ್ಲಿ ಕೊಡ್ಬೇಕು. ಅದನ್ನ ನೀವು ಸರಿ ಮಾಡ್ತಾರೆ ಸರ್, ಆ ತರ ಮಾಡ್ಬೇಕು. ಆಮೇಲೆ ಸರ್, ಇದನ್ನ ನಮ್ಮಲ್ಲಿ ನೋಡ್ರಿ, ನೀವು 4 ರೀತಿಯಿಂದ ತರಿಸ್ಕೋಬಹುದು. ತರಿಸ್ಕೊಳ್ಳೋದು ತುಂಬಾ ಸುಲಭ, ಹೋದ್ಸತಿನೂ ಹೇಳಿದ್ವಿ. ಈ ಸತಿ ಏನಂತಂದ್ರೆ, ನೀವು ಡೈರೆಕ್ಟ್ ರಾಣೆಬೆನ್ನೂರಿಗೆ ಬಂದು ತಗೊಂಡ್ ಹೋಗ್ರಿ. ಅಥವಾ ನಿಮ್ ಕೈಲಿ ಸಾಧ್ಯ ಇಲ್ಲ ರಾಣೆಬೆನ್ನೂರಿಗೆ ಬಂದು ಖರೀದಿ ಮಾಡೋದು ತಗೊಂಡ್ ಹೋಗೋದು ಅಂತಂದ್ರೆ, ದೂರ ಆಗುತ್ತೆ 300-400 ಕಿಲೋಮೀಟರ್ ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ರಿ, ಫ್ರೀ ಡೆಲಿವರಿ ಕೊಡ್ತೀವಿ. ಫೋನ್ ನಂಬರಿಗೆ ಕಾಲ್ ಮಾಡ್ರಿ, ಅಥವಾ ಅಲ್ಲೇ ಕೆಳಗಡೆ ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಇದ್ರ ಇನ್ಫಾರ್ಮೇಶನ್ ಎಲ್ಲ ಅಲ್ಲಿ ಇರುತ್ತೆ. ಸೀದಾ ಹೋಗಿ ನೀವು ಅಲ್ಲಿ ಒಂದು ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ರೆ ನಿಮಗೆ ಅದು ಡೆಲಿವರಿ ಎಲ್ಲ ತಗೊಂಡು ನಿಮ್ದು ಅಡ್ರೆಸ್ 2 ಮೊಬೈಲ್ ನಂಬರ್ ಎಲ್ಲ ತಗೊಂಡು ನಿಮ್ ಮನೆ ಕಳಿಸ್ಕೊಡುತ್ತೆ. ಆಮೇಲೆ ನೀವು ಇದ್ರ ಬಗ್ಗೆ ನೀವು ಕೆಲವೊಬ್ಬರಿಗೆ ಡೌಟ್ ಸರ್, ಮೊನ್ನೆ ನೀವು ಬಂದು ಹೋದಾಗಿಂದ ಇದು ಇದೇನೋ ಇಲ್ಲೋ, ನೀವು ಸುಳ್ಳು ಹೇಳ್ತೀರೇನೋ, ಆ ಸತ್ಯ ಇದೇನೋ ಇಲ್ಲೋ, ನೀವು ರಾಣೆಬೆನ್ನೂರಲ್ಲಿ ಇಲ್ಲ ಅನ್ಸುತ್ತೆ, ಈ ತರದ್ದು ಪ್ರಶ್ನೆಗಳು ಮಾಡ್ತಾರೆ. ಈಗ ನೀವು 2ನೇ ಸತಿ ಇವ್ರು ಬರ್ತಾ ಇರೋದು ನಮ್ಮ ಹತ್ರ. ಒಂದ್ಸತಿ ಬೇಕಾದ್ರೆ ಸರ್ ನೀವು ನಮ್ದೊಂದು ಆಫೀಸಿಂದ ಒಂದ್ಸತಿ ಎಲ್ಲ ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ರಿ. ಇಲ್ಲ ಅಂದ್ರೆ ನಾವು ಖುದ್ದಾಗಿ ಯಾಕೆ ಬಂದು ನೋಡ್ತೀವಿ ಅಂತಂದ್ರೆ, ನಮಗೂ ಈಗ ಯಾರಾದ್ರೂ ಮಾತಾಡ್ತಾರೆ, ಇಲ್ಲ ಸರ್ ನಮ್ಗೆ ಯಾವ್ದೋ ಪ್ರಾಡಕ್ಟ್ ಇದೆ ಅಂತಂದಾಗ ನಾವು ಬಂದು ನಾನೇ ಖುದ್ದಾಗಿ ಯಾಕೆ ಬರ್ತೀನಿ ಅಂದ್ರೆ, ಫಸ್ಟ್ ಅದು ಹೌದಾ, ನಿಜಾನಾ, ಇದೆಯಾ ಇಲ್ವಾ, ಅವ್ರು ಏನ್ ಮಾಡ್ತಾರೆ, ಅವ್ರು ಎಲ್ಲಿ ಪ್ರಾಡಕ್ಟ್ ಮಾಡ್ತಾರೆ, ಅವ್ರ ಹತ್ರ ಏನ್ ಪ್ರಾಡಕ್ಟ್ಸ್ ಇದೆ ಚೆಕ್ ಮಾಡಕ್ ನಾವು ಮಾಡ್ತೀವಿ. ಆ ಅಥೆಂಟಿಸಿಟಿ ಇಲ್ದಿದ್ರೆ ನಾವು ಅವ್ರ ಬಗ್ಗೆ ಹೇಳೋದು ಇಲ್ಲ, ಮಾಡೋದು ಇಲ್ಲ. ಸೊ ಹಾಗಾಗಿ ಇವತ್ತು ನನ್ಗೆ ಹೇಳಿದಾಗ ನನಗೆ ಇವ್ರಿಗೆ ಹೇಳಿದಾಗ ಇವ್ರು ಕಾನ್ಫಿಡೆಂಟ್ ಆಗಿರೋದು, ಸರ್ ಕರ್ಕೊಂಬನ್ನಿ ಸರ್, ನೀವೇ ಕರ್ಕೊಂಬನ್ನಿ, ನಿಮ್ ಫ್ರೆಂಡ್ ನಾನು ರೆಡಿ ಮಾಡ್ತೀನಿ ಅಂದ್ರು. ಸರ್ ಇವಾಗ ಅವರಿಗೆ ನನಗೆ ಗೊತ್ತಿರೋ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದಾರೆ ಅವರು, ಪೇನ್ಫುಲ್ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ ಪ್ರಕಾರ ಇದು ಅವರಿಗೆ 1 ವಾರದೊಳಗಡೆ ರಿಸಲ್ಟ್ ಕೊಡುತ್ತೆ ಅಂತ ನೀವು? ಸರ್ 1 ವಾರ ಅಲ್ಲ, ನೀವು ಈಗ ಹೋಯ್ದು ಅವ್ರು ಯೂಸ್ ಮಾಡ್ಲಿ, ನಾಳೆಗೆ ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ. ನಾಳೆ ಇಡೀ ದಿವಸ ಯೂಸ್ ಮಾಡಿರ್ತಾರಲ್ಲ, ನಾಡಿದಕ್ಕೆ ಆಲ್ರೆಡಿ ಅವ್ರಿಗೆ ನೆನಪು ಕಮ್ಮಿ ಆಗ್ತಾ ಇರುತ್ತೆ, ಅದ್ರದ್ದು ಪೇನಿಂದೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸರ್ ಇದು. ಇದ್ರ ಬಗ್ಗೆ ಯೂಸ್ ಮಾಡಿದವ್ರಿಗೆ ಗೊತ್ತು. ಎಷ್ಟೋ ಜನ ಹೆಚ್ಚು ಕಮ್ಮಿ ನೀವು ಗೋವಾದಲ್ಲೆಲ್ಲ ನಮ್ಗೆ ಇದನ್ನ ತಗೊಳ್ತಾರೆ, ಯಾಕಂದ್ರೆ ತುಂಬಾ ಹೀಟ್. ಗೋವಾದಲ್ಲಿ ನಮ್ಮಲ್ಲಿ ನೀವು ನಂಬಲ್ಲ, ಹೈಯೆಸ್ಟ್ ಪೇಷಂಟ್ ನಮ್ಮಲ್ಲಿ ಬರೋದೇ ಗೋವಾದಿಂದ. ಕ್ರಾಬ್ ಗೀಬ್ ಎಲ್ಲ ತಿಂದು ಅಲ್ಲಿ ಸಿಕ್ಕಾಪಟ್ಟೆ ಏನೇನೋ ತಿನ್ಬಿಡ್ತಾರೆ ಅವ್ರು ಪಾಪ.
ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಟ್ ಅವ್ರು ಅದರಿಂದನೇ ಆಗಿರೋದಂತೂ ನಿಜ. ಹೀಟ್ ಪ್ರಾಡಕ್ಟ್, ಈ ಸೀ ಫುಡ್ ಕೆಲವೊಂದ್ಸತಿ ಹೀಟ್ ಆಗ್ಬಿಡುತ್ತೆ, ಹಂಗಾಗಿ ಆ ತರ. ಮತ್ತೆ ನೀವು ಆನ್ಲೈನ್ ಅಲ್ಲಿ ಅದೇ ವೆಬ್ಸೈಟ್ ಅಲ್ಲಿನೂ ಆರ್ಡರ್ ಮಾಡಿ ತರಿಸ್ಕೋಬಹುದು. ಇಲ್ಲ ಅಂದ್ರೆ ಮೊಬೈಲ್ ನಂಬರ್ ಕಾಣ್ತಾ ಇರುತ್ತಲ್ಲ, ಕಾಲ್ ಮಾಡಿದ್ರೆ ಅವ್ರು ನಿಮಗೆ ರಿಸೀವ್ ಮಾಡಿ ಕೊಡ್ತಾರೆ. ಮತ್ತೆ ಎಲ್ಲ ರೀತಿಯಿಂದನೂ ಯೂಸ್ ಮಾಡಬಹುದು. ಯೂಸ್ ಮಾಡೋ ಮ್ಯಾನ್ಯುವಲ್ ಅದ್ರ ಜೊತೆಗೆ ಇರುತ್ತೆ. ಈ 3 ಪ್ರಾಡಕ್ಟ್ ಜೊತೆಗೆ ಯೂಸರ್ ಮ್ಯಾನ್ಯುವಲ್ ಹೆಂಗ್ ಯೂಸ್ ಮಾಡ್ಬೇಕು, ಮತ್ತೆ ಡಯಟ್ ಪ್ಲಾನ್ ಕೂಡ ಕಳಿಸಿರ್ತೀವಿ. ಆಮೇಲೆ ನೀವು 2 ಗ್ರಾಮ್ ತಿನ್ಬೇಕು ಅಂದ್ರೆ ಒಂದು ಸ್ಪೂನ್ ಇರುತ್ತೆ ಒಳಗಡೆ, ನೀವು ಒಂದೇ ದಿನಕ್ಕೆ ಹೋಗ್ಬಿಡ್ಲಿ ಅಂತ ಫುಲ್ ನುಂಕೊಂಡ್ಬಿಟ್ಟಿರ. ಆಮೇಲೆ ಬೇಗ ಹೋಗ್ಲಿ ಅಂತ ಜಾಸ್ತಿ ತಿಂದ್ರೆ ಬೇಗ ಹೋಗಲ್ಲ, ಅದು ಬೇಗ ಹೋಗ್ಬಿಡ್ತೀರಾ. ಇಲ್ಲ ಸರ್, ಇದ್ರದೊಂದು ಗುಡ್ನೆಸ್ ಏನಂದ್ರೆ ಸರ್, ಒಂದು ತಿಂಗಳದ್ದು ಮೆಡಿಸಿನ್ ಕೂಡ ಒಂದೇ ದಿವಸಕ್ಕೆ ನುಂಗಿದ್ರು ಏನು ಆಗಲ್ಲ. ಬಟ್ ನಿಮಗೆ ದುಡ್ಡು ಹೋಗುತ್ತೆ ಅಷ್ಟೇ, ಉಪಯೋಗ ಆಗಲ್ಲ. ಅದಕ್ಕೆ ನಾನು ಹೇಳೋದು ಕರೆಕ್ಟ್ ಆಗಿ ಮೆಥಡ್ ಪ್ರಕಾರನೇ ಯೂಸ್ ಮಾಡಿ ಅಂತ. ಅಷ್ಟೇ ಅಲ್ವಾ? ಇಷ್ಟೇ. ಈಗ ನನ್ನ ಫ್ರೆಂಡ್ ರಿಸಲ್ಟ್ ನೀವು 1 ವಾರದಲ್ಲಿ ನೋಡ್ಬೋದು. 1 ವಾರ ಅಲ್ಲ, ನೀವು ಹೇಳೋ ಪ್ರಕಾರ ಆದಷ್ಟು 2-3 ದಿವಸದಲ್ಲೆಲ್ಲ ಗೊತ್ತಾಗುತ್ತೆ ಸರ್. ಆಡಿಯನ್ಸ್ ವ್ಯೂವರ್ಸ್ ನಾನು ಹೇಳೋದು, ಪೀನಿಲ್ ಅಂತ ಪೈಲ್ಸಿಗೆ ಸಂಬಂಧಪಟ್ಟಾಗ ಸಾಕಷ್ಟು ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳನ್ನ ನಾವು ನೋಡಿದೀವಿ. ಸಾಕಷ್ಟು ಜನ ಅದಕ್ಕೆ ಆಪರೇಟ್ ಮಾಡಿಸ್ಕೊಳ್ಳೋದು ನೋಡಿದೀವಿ. ಅದು ಅವರವ್ರ ಇಚ್ಛೆ. ಕೆಲವರು ಆಲೋಪತಿಗೆ ಹೋಗ್ಬೋದು, ಆಪರೇಷನ್ಗೆ ಹೋಗ್ಬೋದು, ಆಯುರ್ವೇದಿಕ್ ಬರ್ಬೋದು, ಮತ್ತೊಂದು ಯಾವುದೋ ರೀತಿಗಳಿರ್ಬೋದು, ಅದೇನೇ ಇದಿರ್ಬೋದು. ಬಟ್ ಮಣಿಕಂಠ ಅವರಿಗೆ ಕಾನ್ಫಿಡೆನ್ಸ್ ಇರೋದು, ಅವರು ಸಾವಿರಾರು ಪೇಷಂಟ್ಗಳನ್ನ ಇದರಿಂದ ಕ್ಯೂರ್ ಮಾಡೋದ್ರಿಂದ ಅವರ ಪೀನಿಲ್ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಸಾಕಷ್ಟು ಕಾನ್ಫಿಡೆನ್ಸ್ ಇದೆ. ಅದ್ರ ಜೊತೆಗೆ ಅದಕ್ಕೆ ಪೂರಕವಾಗಿ ಏನು ಪೈಲ್ಸ್ ಏಡ್ ಅಂತ ಹೇಳಿ ಇದಿದೆ, ಏನೋ ಕ್ರೀಮ್ ಇದೆ. ಸೊ ಅದ್ರ ಜೊತೆಗೆ ಅಲೋವೆರಾ ಜ್ಯೂಸ್ ಯಾಕೆಂದ್ರೆ ಇಟ್ಸ್ ನಾಟ್ ಜಸ್ಟ್ ಫಾರ್ ಪೈಲ್ಸ್ ಅಂತಲ್ಲ, ಪೈಲ್ಸ್ಗೆ ಒಂದು ಅಡಿಷನಲ್ ಸಪೋರ್ಟ್ ಇದು. ಅಟ್ ದ ಸೇಮ್ ಟೈಮ್ ಇದು ನಿಮ್ಮ ದೇಹವನ್ನು ತಂಪಾಗಿಡ್ಲಿಕ್ಕೆ, ಟಾಕ್ಸಿಕ್ ಇರುವಂತಹ ದೇಹವನ್ನ ಕ್ಲೀನ್ ಮಾಡ್ಲಿಕ್ಕೆ, ಡಿಟಾಕ್ಸ್ ಮಾಡ್ಲಿಕ್ಕೆ, ಎಂಡ್ ಆಫ್ ದ ಡೇ ದೇಹವನ್ನು ಡಿಟಾಕ್ಸ್ ಮಾಡ್ಲಿಕ್ಕೆ, ತಂಪಾಗಿಡ್ಲಿಕ್ಕೆ ಇದೊಂದು ಪ್ರಾಡಕ್ಟ್. ಈ ಪ್ರಾಡಕ್ಟ್ಗಳು ನಿಮ್ಗೆ ಬೇಕು ಅಂತಿದ್ರೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ, ವೆಬ್ಸೈಟ್ಗಳಿಗೆ ಹೋಗಿ ಲಾಗಿನ್ ಮಾಡಿ, ಅಥವಾ ರಾಣೆಬೆನ್ನೂರಿಗೆ ಡೈರೆಕ್ಟ್ ಆಗಿ ಬಂದು ನಿಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಇಲ್ಲೇ ಬಂದು ಒಂದ್ಸಲಿ ಹೇಳಿ ಮಾಡಿ, ನಿಮ್ಮ ಸ್ಟೇಜ್ ಏನು, ಏನ್ ಕತೆ, ಯಾವ ಗ್ರೇಡ್ ಎಲ್ಲ ತಿಳ್ಕೊಂಡು. ಯಾಕಂದ್ರೆ ಜೀವನದಲ್ಲಿ ದಿನಾ ಸಾಯೋದಕ್ಕಿಂತ ಒಂದಿನ ಕಷ್ಟ ಆದ್ರೂ ಪರವಾಗಿಲ್ಲ, ಗಾಡಿಲಿ ಸೈಡಲ್ಲಿ ಏನಾದ್ರು ಎತ್ಕೊಂಡು ಕಾರ್ಗಿರ್ ಮಾಡ್ಕೊಂಡು ತಗೊಂಡು ಇಲ್ಲಿಗೆ ಬಂದ್ಬಿಟ್ಟು ಒಂದು ಮೆಡಿಸಿನ್. ತುಂಬಾ ಜನ ಬೆಂಗಳೂರಿಂದನೇ ಜಾಸ್ತಿ ಜನ ತಗೊಳ್ತಾರೆ ಸರ್. ಹೌದು, ಹೈವೇ ಇದೆ, ಬೆಂಗಳೂರಿಂದ ಬರೋರಿಗೆ ಒಳ್ಳೆ ರೋಡ್ ಇದೆ, ತುಂಬಾ ಎತ್ತಾಕಲ್ಲ ಕೂಲ್ಕಲ್ಲ ಏನಿಲ್ಲ, ಆರಾಮಾಗಿ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋದ್ರೆ ನನ್ನ ಪ್ರಕಾರ ನಿಮಗೂ ಇದಕ್ಕೊಂದು ಪರಿಹಾರ ಸಿಗಬಹುದು ಅಂತ ನನ್ಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಣಿಕಂಠ ಅವರೇ. ಸಾಕಷ್ಟು ಹೊಸ ಪ್ರಾಡಕ್ಟ್ಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಜನಗಳಿಗೆ ಅದರಿಂದ ಉಪಯೋಗ ಆದ್ರೆ ಒಳ್ಳೆ. ನಮ್ಮ ಹತ್ರ ಆಕ್ಚುಲಿ ಆಗಿ 1400 ಪ್ರಾಡಕ್ಟ್ಸ್ ಇದೆ. 1400 ಪ್ರಾಡಕ್ಟ್ ಮಾಡಕ್ ನಾನು ಇನ್ನೊಂದು 2 ಜನ ನೋಟ್ ಬರ್ಬೇಕಾಗಿದೆ. ಈ ವರ್ಷದಲ್ಲೇ ನೀವು ಹೆಚ್ಚು ಕಮ್ಮಿ ಅರ್ಧ ಮುಗಿಸ್ಬಿಡ್ತೀವಿ. ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಅದೇ ನೀವು ಬಿಸಿ ಇರ್ತೀರಿ ಕೆಲವೊಂದು. ಅಂದ್ರೆ ನೀವು ನಮ್ಮೂರಿಗೆ ಬರಲ್ಲ ಅಂತಿರಲ್ಲ, ಮಾತ್ರ ನೀವು ನಮ್ಮೂರಿಗೆ ಏನ್ ಮಾಡೋಣ, ನಿಮ್ಮೂರಿಗೆ ಕರೆಸ್ತೀರಾ, ರೊಟ್ಟಿ ಊಟ ಹಾಕ್ಸ್ತೀರಾ, ಕಳಿಸ್ತೀರಾ? ಇಲ್ಲ ಸರ್, ರೊಟ್ಟಿ ಊಟ ತುಂಬಾ ಒಳ್ಳೆ ಸರ್ ಇದು ಪೈಲ್ಸ್ಗೆ ಅಲ್ವಾ. ಆಮೇಲೆ ಇನ್ನೊಂದ್ ಏನಂದ್ರೆ ಸರ್, ಈ ನೆಕ್ಸ್ಟ್ ಎಲ್ಲ ನಾವ್ ಏನ್ ಮಾಡೋಣ ಅಂದ್ರೆ ಬೆಂಗಳೂರಲ್ಲೇ ಮಾಡಕ್ಕೆ ಪ್ಲಾನ್ ಮಾಡೋಣ. ಜನರಿಗೂ ಕೂಡ ಒಂದ್ ಸ್ವಲ್ಪ ಅದನ್ನೇ ರೀಚ್ ಮಾಡ್ದಂಗಾಗುತ್ತೆ, ತಲುಪಿಸ್ದಂಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಣಿಕಂಠ ಅವರೇ. ಇದಾಗಿದ್ದು ಮಣಿಕಂಠ ಅವ್ರ ಜೊತೆಗಿನ ಮಾತು. ಇದಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳನ್ನ ನಾನು ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಕಾಲ್ ಮಾಡಿ, ವೆಬ್ಸೈಟ್ಗೆ ಹೋಗಿ, ಅಥವಾ ನೇರವಾಗಿ ರಾಣೆಬೆನ್ನೂರಿಗೆ ಬನ್ನಿ. ನಿಮಗೋಸ್ಕರ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಶೇರ್ ಮಾಡಿ, ಲೈಕ್ ಮಾಡಿ, ಒಂದಷ್ಟು ಜನರಿಗೆ ಇದನ್ನು ತಲುಪಿಸಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.